ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಕ್ಷಣಗಣನೆ ಶುರುವಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ವಿಪರೀತವಾಗಿ ಸರ್ಜರಿಯ ಅವಶ್ಯಕತೆ ಇದೆ ಅನ್ನೋದು ಕಾರ್ಯಕರ್ತರು ಮತ್ತು ನಾಯಕರ ಮಾತಾಗಿತ್ತು. ಹಲವು ತಿಂಗಳಿಂದ ಕೂಡ ಈ ಆಹ್ವಾನ ಪದೇ ಪದೇ ಹೋಗಿ ಬಿಜೆಪಿ ಹೈಕಮಾಂಡ್ ಮುಂದೆ ಇಡೋ ಕೆಲಸವನ್ನ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ರು. RSS ನ ಚಾನೆಲ್ ಮೂಲಕ ಕೂಡ ಮಾಡಲಾಗ್ತಾ ಇತ್ತು. ಬಟ್ ಫೈನಲಿ ಈಗ ಬಿಜೆಪಿ ಹೈಕಮಾಂಡ್ ಯಾವ ಚಿಂತನೆಯಲ್ಲಿದೆ ಮತ್ತು ವಿಜಯೇಂದ್ರ ಆಲ್ಟರ್ನೇಟಿವ್ ಆಗಿ ಯಾವ ಫೇಸಸ್ ಕಾಣಿಸ್ತಾ ಇದೆ, ಎಲ್ಲ ಡೀಟೇಲ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯೇಂದ್ರ ಬದಲಾವಣೆಗೆ ವಿರೋಧಿ ಪಾಳಿಯ ಪಟ್ಟು ಹಿಡಿಯೋದನ್ನು ಮುಂದುವರಿಸ್ತಾ ಇದೆ. ಭಿನ್ನರು ಮತ್ತು ತಟಸ್ಥರಿಂದ ಕುಟುಂಬ ರಾಜಕಾರಣದ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕದಂತೆ ಹೈಕಮಾಂಡ್ಗೆ ಮೊರೆ ಹೋಗೋ ಸಾಧ್ಯತೆ ಇದೆ. ಈಗಾಗಲೇ ಹಲವು ಸುತ್ತಿನಲ್ಲಿ ಇದನ್ನು ಟ್ರೈ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಒಂದು 108 ಸಲ ಹೋಗ್ಬಿಟ್ಟು ಇದು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ದಂಗಾಗತ್ತೆ ಅಂತ ಹೇಳಿದ್ದು. ಬಟ್ ಬಿಜೆಪಿ ಹೈಕಮಾಂಡ್ ಯಾಕೋ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಆಮೇಲೆ ಕಳೆದ 1.5-2 ತಿಂಗಳಲ್ಲಿ ಆಗಿರುವಂತಹ ಬಿಜೆಪಿಯ ಡೆವಲಪ್ಮೆಂಟ್ ನೋಡಿದ್ರೆ ಈ ಕುಟುಂಬ ರಾಜಕಾರಣದ ಕಾರ್ಡ್ ಪ್ಲೇಗೆ ಎಷ್ಟರ ಮಟ್ಟಿನ ಕಿಮ್ಮತ್ತನ್ನ ಕೊಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಒಂದು ಪ್ರಶ್ನೆ. ಚಾಯ್ಸ್ ಯಾರಿದ್ದಾರೆ, ಈ ಒತ್ತಡ ಯಾರ್ಯಾರ ಮೂಲಕ ಹಾಕಿಸ್ತಾ ಇದ್ದಾರೆ, ಅದೆಲ್ಲವನ್ನ ಕೂಡ ಬಿಜೆಪಿ ಹೈಕಮಾಂಡ್ ನೋಡ್ತಾ ಇದೆ. ಆಮೇಲೆ ಇದೊಂದು ಅಧ್ಯಕ್ಷ ಸ್ಥಾನದ ವಿಚಾರ ಮಾತ್ರ ಅಲ್ಲ, ಇದೊಂದು ಚೈನ್ ಲಿಂಕ್. ಅಧ್ಯಕ್ಷ ಸ್ಥಾನದಲ್ಲಿ ಬೇರೆ ಯಾವ್ದಾದ್ರು ಸಮುದಾಯಕ್ಕೆ ಮಣೆ ಹಾಕಿದ್ರೆ ವಿರೋಧ ಪಕ್ಷದವ್ರನ್ನು ಕೂಡ ಚೇಂಜ್ ಮಾಡಬೇಕು. ಆ ರೀತಿ ಎಕ್ಸ್ಪೆರಿಮೆಂಟ್ ಕೈ ಹಾಕುತ್ತಾ ಬಿಜೆಪಿ ಹೈಕಮಾಂಡು. ಎರಡನೇದಾಗಿ ಇಲ್ಲೇನ್ ಡೆವಲಪ್ಮೆಂಟ್ ಆಗುತ್ತೆ, ಈ ಡೆವಲಪ್ಮೆಂಟ್ ನ ಮೇಲೆ ಮತ್ತೊಂದು ಡೆವಲಪ್ಮೆಂಟ್ ಡಿಪೆಂಡೆನ್ಸಿಯನ್ನು ಹೊಂದಿದೆ. ಅದು ಯಾವುದು ಅಂತ ಕೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸೊ ಎಲ್ಲವನ್ನ ನೋಡಿಕೊಂಡು ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಕುತೂಹಲ. ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ, ವರಸೆಯೇ ಬೇರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಕ್ಟಿಕಲ್ ಆಧಾರದಲ್ಲಿ ಆಯ್ಕೆಗೆ ದೆಹಲಿ ವರಿಷ್ಠರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ತಮ್ಮದೇ ಮಾನದಂಡದಲ್ಲಿ ಬಿಜೆಪಿಯ ಸಾರಥಿಯ ಆಯ್ಕೆಯ ಕಸರತ್ತು ನಡೀತಾ ಇದೆ. ವರ್ಚಸ್ಸು, ಪ್ರಭಾವ, ಸಾಮರ್ಥ್ಯ, ನಾಯಕತ್ವದ ಗುಣ, ಹಣಬಲ, ಜಾತಿ ಬಲ, ಸಂಘಟನಾ ಚಾತುರ್ಯ, ಕಾರ್ಯಕರ್ತರ ಬಲ ಇರುವಂತಹ ವ್ಯಕ್ತಿಗೆ ಮಣೆ ಹಾಕ್ತಾರಂತೆ. ಇತ್ಯಾದಿ ಅರ್ಹತೆಯನ್ನು ಆಧರಿಸಿ ಅಧ್ಯಕ್ಷ ಗಾದಿಗೆ ಏರಿಸುವುದಕ್ಕೆ ನಿರ್ಣಯ ಮಾಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಆಯ್ಕೆ ಆಗಿದ್ದೇ ಆದರೆ ರಾಜ್ಯ ಬಿಜೆಪಿಯಲ್ಲಾಗುವಂತಹ ಬೆಳವಣಿಗೆಗಳೇನು? ಈಗಿರುವಂತಹ ಪ್ರಶ್ನೆ ಇದು. ಅನ್ಡೌಟೆಡ್ಲಿ ರಾಜ್ಯ ಬಿಜೆಪಿಯರಲ್ಲಿ 3 ಬಣ ಇದೆ. ಒಂದು ವಿಜಯೇಂದ್ರ ಬಣ, ಮತ್ತೊಂದು ವಿಜಯೇಂದ್ರ ವಿರೋಧಿ ಬಣ, ಮತ್ತೊಂದು ತಟಸ್ಥ ಬಣ. ಈ ತಟಸ್ಥ ಬಣ ಕೂಡ ವಿಜಯೇಂದ್ರ ವಿರೋಧಿ ಬಣದ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು. ಸದ್ಯದರಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ದೆಹಲಿ ಮಟ್ಟದಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಗರಿಗೆದರುತ್ತಾ ಇದೆ. ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಅಂತೂ ಕಾರಣ ಆಗ್ತಾ ಇದೆ. ವಿಜಯೇಂದ್ರ ಅವರು ಮುಂದುವರಿತಾರಾ, ಅವರೇ ಇರ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ದೊಡ್ಡ ಮಟ್ಟದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ವಿಜಯೇಂದ್ರ ಕೆಳಗಿಳಿದಿದ್ದೇ ಆದರೆ ಆಲ್ಟರ್ನೇಟಿವ್ ಆಪ್ಷನ್ ಯಾರಿದ್ದಾರೆ ವರಿಷ್ಠರ ಮುಂದೆ ಅಂತ ಹೇಳಿ? ಪ್ರೇಮ್, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದ ಸನ್ನಿವೇಶ ಇದು. ಯಾಕಂದರೆ ಈ ತಿಂಗಳ ಒಳಗಾಗಿಯೇ ರಾಜ್ಯಾಧ್ಯಕ್ಷ ನೇಮಕ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ಶುರು ಮಾಡಿದೆ. ಇತ್ತೀಚೆಗಷ್ಟೇ ಅಮಿತ್ ಶಾ ಬಂದು ಹೋದರು, ಆದಷ್ಟು ಬೇಗ ಆಯ್ಕೆ ಮಾಡೋಣ ಅನ್ನುವಂಥ ಸಂದೇಶ ಕೊಟ್ಟು ಹೋದರು. ಆ ಬೆನ್ನಲ್ಲೇ ಯಾರು ಭಿನ್ನಮತೀಯ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಲರ್ಟ್ ಆದರು. ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆ ಆಗಲೇಬೇಕು, ವಿಜಯೇಂದ್ರ ಬದಲಾಗಿ ಬೇರೆಯವ್ರನ್ನ ಮಾಡಿ ಅಂತ. ಜೊತೆಗೆ ಈ ಕಳೆದ 1.25 ವರ್ಷದಿಂದ ವಿಜಯೇಂದ್ರಗೆ ಆ ಸ್ಥಾನ ಕೊಟ್ಟಿದ್ದೀರಿ, ರಾಜ್ಯಾಧ್ಯಕ್ಷ ಸ್ಥಾನ. ಏನು ಸಾಧನೆ ಆಗಿದೆ, ಏನು ಸಾಮರ್ಥ್ಯ ಪ್ರದರ್ಶನ ಮಾಡಿದ್ದಾರೆ, ಏನು ಪಕ್ಷ ಸಂಘಟನೆ ಆಗಿದೆ ಅನ್ನುವಂಥ ರಿಪೋರ್ಟ್ ಈಗಾಗಲೇ ಹೈಕಮಾಂಡ್ ಬಳಿ ಇದೆ. ಹಾಗಾಗಿ ಜೊತೆಗೆ ಕುಟುಂಬ ರಾಜಕಾರಣಕ್ಕೆ ಈಗ ಅದಾಗಲೇ ಆ ಹಿಂದೆನೇ ಮಣೆ ಹಾಕಿದಾಗ ಭಾರಿ ಆರೋಪ ಬಂತು. ಈಗ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದು ಬೇಡ, ಒಂದೇ ಕುಟುಂಬಕ್ಕೆ ಅಧಿಕಾರ ಕೊಡೋದು ಬೇಡ, ಪರ್ಯಾಯವಾಗಿ ಬೇರೆ ನಾಯಕರನ್ನ ಆಯ್ಕೆ ಮಾಡಿ ಅನ್ನುವಂತಹ ಒಂದು ಶಿಫಾರಸನ್ನು 3 ಜನ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಶತಾಯಗತೆ ವಿಜಯೇಂದ್ರ ಬೇಡ, ಅವ್ರನ್ನ ಮುಂದುವರಿಸಿದ್ರೆ ನಾವು ಸಹಕಾರ ಕೊಡಲ್ಲ ಅನ್ನುವಂಥ ನೇರವಾದಂಥ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಹಾಗಾಗಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಇದ್ದಂತಿದೆ. ಪ್ರಮುಖರ ಅಭಿಪ್ರಾಯಗಳನ್ನು ಕೂಡ ಹೈಕಮಾಂಡ್ ಸಂಗ್ರಹ ಮಾಡ್ತಾ ಇದೆ. ಜೊತೆಗೆ ಒಂದಷ್ಟು ಪ್ರಮುಖ ನಾಯಕರು ದೆಹಲಿಗೂ ಕೂಡ ಹೋಗಿ ಅಭಿಪ್ರಾಯ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅಶೋಕ್ ಅವರು 3 ದಿನ
ದಿನ ಆಯಿತು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಬೇರೆ ಬೇರೆ ನಾಯಕರು DVS ಅಭಿಪ್ರಾಯ ಕೊಟ್ಟು ಬಂದರು, ಬೊಮ್ಮಾಯಿ ಅಭಿಪ್ರಾಯ ಕೊಟ್ಟು ಬಂದರು, ಸೋಮಣ್ಣ ಅವರು ಕೂಡ ದೆಹಲಿಗೆ ಅಭಿಪ್ರಾಯ ಕೊಟ್ಟು ಬಂದರು, ಈಗ ದೆಹಲಿನಲ್ಲೇ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅಂತ ಬಹಳ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಒಲವಿರೋದು ವಿಜೇಂದ್ರ ಆ ಕಡೆಗೆ, ಯಾಕೆಂದರೆ ಎಲ್ಲ ಅರ್ಹತೆಗಳು ಕೂಡ ಇರುವಂಥದ್ದು ಸದ್ಯದ ಮಟ್ಟಿಗೆ ವಿಜೇಂದ್ರ ಬಳಿ ಮಾತ್ರ. ವಿಜೇಂದ್ರಗೆ ಪರ್ಯಾಯವಾದಂಥ ನಾಯಕತ್ವ ಯಾರ ಹತ್ರನೂ ಇಲ್ಲ ಅನ್ನುವಂಥ ಒಂದು ಆತಂಕ ಹೈಕಮಾಂಡ್. ಹಾಗಾಗಿನೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಯ್ಕೆ ಮಾಡುವಂಥ ಒಂದು ಕಸರತ್ತಿಗೆ ಹೈಕಮಾಂಡ್ ಮುಂದಾಗಿದೆ. ಯಶಸ್ಸಾಗುತ್ತಾ ಅಂತ ಕಾದು ನೋಡಬೇಕು. ಜೊತೆಗೆ ಈ ತಿಂಗಳಲ್ಲಿ ಆಗೋದಾದ್ರೆ ವಿಜೇಂದ್ರ ಅವರನ್ನ ನೇಮಕ ಮಾಡುತ್ತಾ ಅಥವಾ ಪರ್ಯಾಯ ನಾಯಕತ್ವಕ್ಕೆ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಮೂಡಿದೆ. ಪ್ರೇಮ್. ರೈಟ್ ಮಸೂದ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.